ಯೂಕ್ಲಿಡ್ ಡಿವಿಷನ್ ಲೆಮ್ಮ ನೋಡ್ತಾ ಇದ್ದೀವಿ. ಇದರಲ್ಲಿ ಏನಂತ ಹೇಳಿದ್ರೆ ಇದನ್ನು ಡಿವಿಸಿಬಿಲಿಟಿ ಬಗ್ಗೆ ತಿಳ್ಕೊಳೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ 107 25ಕ್ಕಿಂತ ಹೆಚ್ಚಿದೆ ಅಲ್ವಾ, ಹಾಗಾಗಿ ನಾನು 25ನ 107 ಅಂತ ಬರೋದು ಇಲ್ಲಿ ಡಿವೈಡ್ ಮಾಡ್ತೀನಿ. ಇವಾಗ 400 ಡಿಫ್ರೆನ್ಸ್ ಬಂದು 7 ಅಲ್ವಾ. ಸೊ ಇವಾಗ ನಾನು 107ನ 25 × 4 + 7 ಅಂತ ಬರಿಬೋದು, ಸರಿನಾ ಅಲ್ವಾ. ಈ ಪ್ಯಾಟ್ರನ್ ಇದೆಯಲ್ಲ, ಇದು ಯೂಕ್ಲಿಡ್ ಡಿವಿಷನ್ ಲೆಮ್ಮ ಹೇಳುತ್ತೆ ಈ ಥರ ಒಂದು ಪ್ಯಾಟ್ರನ್ನಲ್ಲಿ ಈ ಥರ ಬರಿಬೋದು ಅಂತ ಹೇಳಿ. ಈ ಫ್ಯಾಕ್ಟ್ ಉಪಯೋಗಿಸ್ಕೊಂಡು ಒಂದಷ್ಟು ವಿಷಯಗಳನ್ನ ಪ್ರೂವ್ ಮಾಡ್ತೀವಿ. ಅದು ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ತಕ್ಷಣಕ್ಕೆ ಇವಾಗ ಪ್ಯಾಟ್ರನ್ ಕಲ್ತ್ಕೊಳ್ಳೋಣ. ಇದು ಬಿಟ್ಟು ಇನ್ನೇನು ಸ್ವಲ್ಪ ಏನೋ ಇದೆ, ಅದನ್ನು ಇನ್ನು ಮುಂದಕ್ಕೆ ನೋಡ್ತೇನೆ. ಇದು ಇಲ್ಲಿಂದ ಇಲ್ಲಿವರೆಗೂ ನಿಮ್ಮ ಲೆಮ್ಮ ಉಪಯೋಗಿಸಿ ಏನೋ ಕಲಿತಾ ಇದ್ದೀವಿ. ಸೊ ಮತ್ತೊಂದು ಎಕ್ಸಾಂಪಲ್ಲು, ಇದನ್ನು 38 ಮಾಡ್ತೇನೆ. 6 38 6 6 36 ರಿಮೈಂಡರ್ 2 ಅಲ್ವಾ. ಸೊ ಆ್ಯಕ್ಚುಲಿ ನಾನು 40 ಮಾಡ್ತೀನಿ, 40 ಬೇಡ, 40 ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ. 43. ಸೊ 643 6 42 1. ಸೊ ನಾನು 43ನ ಇದು ಬೇಡ, 43ನ 6 × 7 + 1 ಅಂತ ಹೇಳಿದ್ರೆ ಡಿವೈಸರ್ ಇಂಟು ಕೋಷನ್ ಪ್ಲಸ್ ರಿಮೈಂಡರ್ ಅಂತ ಬರಿಬೋದು ಅಲ್ವಾ. ಇದನ್ನು 45 ಅಂತ ಮಾಡ್ತೀನಿ. ಹಾಂ, ಇವಾಗ ಹೇಗೆ 45 10ಕ್ಕಿಂತ ಹೆಚ್ಚಿದೆ, 10ಕ್ಕಿಂತ. ಸೊ 10ನ 10 45 ಡಿವೈಡ್ ಮಾಡುತ್ತೆ. ಸೊ ಇವಾಗ 440 ರಿಮೈಂಡರ್ ಬಂದು 5. ಸೊ 45 ಡಿವೈಸರ್ ಇಸ್ ಈಕ್ವಲ್ ಟು ಡಿವಿಡೆಂಟ್ ಇಂಟು ಕೋಷನ್ ಪ್ಲಸ್ ರಿಮೈಂಡರ್ ಅಂತ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಹೇಳುತ್ತೆ. ಇದು ಬಿಟ್ಟು ಇನ್ನೊಂದಷ್ಟು ಏನೋ ಹೇಳುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಇಷ್ಟು ನಿಮ್ಮ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಈ ಥರ ಬರೆಯೋದಕ್ಕೆ, ಸರಿನಾ. ಸೊ ಈ ಜನರಲ್ ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ, ಗಿವನ್ ಟು ಪಾಸಿಟಿವ್ ಇಂಟೀಜರ್ಸ್, ಯಾವುದೇ 2 ಪಾಸಿಟಿವ್ ಇಂಟೀಜರ್ ಇದ್ದರೆ ಅದನ್ನೇ A and B ಅಂತ ಕರಿತಾ ಇದ್ದೀವಿ. ದೇರ್ ಎಕ್ಸಿಸ್ಟ್ ಅ ಯೂನಿಕ್ ಇಂಟೀಜರ್ Q and R ಸ್ಯಾಟಿಸ್ಫೈಯಿಂಗ್ ದಿಸ್ ಪರ್ಟಿಕ್ಯುಲರ್ ಈಕ್ವೇಷನ್ ಅಂತ ಹೇಳಿದ್ರೆ, ಯಾವುದೇ ಒಂದು ನಂಬರ್ ವೇರ್ A is greater than B ಅಂತ ಅಂದ್ಕೊಳ್ಳೋಣ. A can be written as B into some number which we call it as quotient plus a remainder. ಅದು ಬಿಟ್ಟು ಇಲ್ಲಿ ಏನೋ ಒಂದು ಕಂಡೀಷನ್ ಇದೆ ನೋಡಿ, ಇಲ್ಲಿ ಇನ್ನೊಂದು ಕಂಡೀಷನ್ ಇದೆ ಆಯಿತಾ. ಈ ಕಂಡೀಷನ್ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಡೀಟೇಲಾಗಿ ಡೈವ್ ಮಾಡಬೇಕು, ಇನ್ನು ಕೆಳಗೆ ಹೋಗಬೇಕು, ಇನ್ನು ಸ್ವಲ್ಪ ಮುಳುಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಲುಕ್ ಎಟ್ ದಿಸ್. ಏನಿದು? ಇದು ರಿಮೈಂಡರ್, ಇದು ನಿಮ್ಮ ಡಿವೈಸರ್ ಆಯಿತಾ. ಸೊ ಡಿವಿಡೆಂಟ್ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ, ಇಲ್ಲಿ ಬರುತ್ತದೋ, ಬಟ್ ಮೇನಾಗಿ ಇವೆರಡೇ ಇರೋದು, ರಿಮೈಂಡರ್, ಡಿವೈಸರ್, ಸರಿನಾ. ಸೊ ಇದ್ರ ಬಗ್ಗೆ ಏನು ಮಾತಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಪ್ಯಾಟ್ರನ್ ಅರ್ಥ ಮಾಡ್ಕೊಬೇಕು. ಪ್ಯಾಟ್ರನ್ ಅರ್ಥ ಮಾಡ್ಕೊಂಡ್ರೆ ಅದ್ರ ಬಗ್ಗೆ ಮಾತಾಡ್ಬೋದು. ಸೊ 11 5ರಲ್ಲಿ ಡಿವೈಡ್ ಆಯಿತು ಅಂತ ಹೇಳಿದ್ರೆ ಏನು ರಿಮೈಂಡರ್ ಬರುತ್ತೆ? 1 ಅಲ್ವಾ. ಸೊ ಇಲ್ಲಿ ನಾವು ಈ ಕಾಲಮ್ ವೈಸ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಇಲ್ಲಿ ನಂಬರ್ಗಳಿದೆ ರೋ ವೈಸು, 5ಅಲ್ಲಿ ಡಿವೈಡ್ ಆಯಿತು ಅಂತ ಹೇಳಿದ್ರೆ ರಿಮೈಂಡರ್ ಏನು ಬರುತ್ತೆ ಅಂತ ಹೇಳಿ ಬರಿತೀವಿ. ನೆಕ್ಸ್ಟು ಕಾಲಮಲ್ಲಿ 7ರಲ್ಲಿ ಡಿವೈಡ್ ಮಾಡ್ತು ಅಂದರೆ ರಿಮೈಂಡರ್ ಏನೇನು ಬರುತ್ತೆ ಅಂತ ಹೇಳಿ ಬರಿತೀವಿ ಆಯಿತಾ. ಸೊ 11 5ರಲ್ಲಿ ಹೋಯ್ತು ಅಂದರೆ 5ರಲ್ಲಿ ಡಿವೈಡ್ ಆಯಿತು ಅಂತ ಹೇಳಿದ್ರೆ ರಿಮೈಂಡರ್ ಬಂದು 1. 12 5ರಲ್ಲಿ ಹೋದರೆ 2 3 4 15 ಬಂದಾಗ ರಿಮೈಂಡರ್ ಏನು ಬರುತ್ತೆ ಹೇಳಿ? 5 ಅಂತ ಹೇಳಕ್ಕೆ ಹೋಗಬೇಡಿ, ಯೋಚನೆ ಮಾಡಿ. 0 16 1 2 3 4 20 5ರಲ್ಲಿ ಹೋಗುತ್ತೆ ಕ್ಲೀನಾಗೆ ರಿಮೈಂಡರ್ 0. 21 1 2 3 4 0 1. ಇಲ್ಲಿ ಪ್ಯಾಟ್ರನ್ ಏನು ಕಾಣಿಸ್ತಿದೆ? ರಿಮೈಂಡರ್ ನಿಮ್ಮದು 0ಇಂದ ಶುರು ಆಗ್ತಾ ಇದೆ, 4ಅಲ್ಲಿ ಎಂಡ್ ಆಗ್ತಾ ಇದೆ
ಇಲ್ಲಿ ಇನ್ನೊಂದು ನಂಬರ್ ಇದ್ದಿದ್ರೆ 0ಇಂದ ಶುರುವಾಗೋದು 4ಅಲ್ಲಿ ಎಂಡ್ ಆಗ್ತಾ ಇದೆ. 0ಇಂದ ಶುರುವಾಗಿ 4ಅಲ್ಲಿ ಎಂಡ್ ಆಗ್ತಾ ಇದೆ, 0ಇಂದ ಶುರು ಆಗ್ತಾ ಇದೆ. ಇಲ್ಲಿ ಈ ಥರ ಪ್ಯಾಟರ್ನ್ ನೋಡ್ಬೋದು ಅಲ್ವಾ. ಸೊ ರಿಮೈಂಡರ್ ಯಾವತ್ತಿದ್ರು 0ಗೆ ಈಕ್ವಲ್ ಆಗಿರ್ಬೋದು, ಇಲ್ಲ ಅಂತೇಳಿ 0ಗಿಂತ ಹೆಚ್ಚಿರ್ಬೋದು, ಬಟ್ ಯಾವತ್ತಿದ್ರೂ ಡಿವೈಸರ್ ಇಂದ ಕಮ್ಮಿ ಇರುತ್ತೆ. ಇಲ್ಲಿ 5ಕ್ಕಿಂತ ಕಮ್ಮಿ ಇರುತ್ತೆ ರಿಮೈಂಡರ್, ಸರಿನಾ. ಇದನ್ನು ಉಪಯೋಗಿಸ್ತಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇವಾಗ ಸ್ವಲ್ಪ ವಿಚಿತ್ರ ಅನ್ಸುತ್ತೆ, ಏನಕ್ಕೆ ಇದು ಕಲಿತಾ ಇದ್ವಿ ಅಂತ ಹೇಳಿ ನೀವೇ ನೋಡ್ತೀರಾ ಅಂತೆ, ಆಯಿತಾ. ಸೊ 11 7ರಲ್ಲಿ ಡಿವೈಡ್ ಮಾಡ್ತೀವಿ ಅಂದರೆ ರಿಮೈಂಡರ್ 4, 5, 6, 14ಅಲ್ಲಿ 7 ಡಿವೈಡ್ ಆಯಿತು ಅಂದರೆ 0 ರಿಮೈಂಡರು. 1 2 3 4 5 6 21 7 0 1 2 3 4 5 ಅಲ್ವಾ. ಈ ಥರ ಪ್ಯಾಟರ್ನು ರಿಪೀಟ್ ಆಗ್ತಾನೇ ಇರುತ್ತೆ. ಸೊ ಇಲ್ಲಿ 0ಇಂದ ಶುರುವಾಗಿ 6ವರೆಗೂ ಇದೆ, 0ಇಂದ ಶುರುವಾಗಿ 6ವರೆಗೂ ಹೋಗುತ್ತೆ, ಇಲ್ಲಿ 6ವರೆಗೂ ಎಂಡ್ ಆಗ್ತಾ ಇದೆ ಅಲ್ವಾ. ಮುಂದಿನ ಪ್ರಶ್ನೆ, ಇಲ್ಲಿ ನಾವು ರಿಮೈಂಡರ್ ನೋಡೋಣ. ಒಂದು 3 ಡಿವೈಡ್ ಮಾಡಿದಾಗ ಏನು ಬರುತ್ತೆ ರಿಮೈಂಡರ್ಸ್ ಅಂತ ಹೇಳಿ ನೋಡೋಣ. ಸೊ 11 3ರಲ್ಲಿ ಡಿವೈಡ್ ಆಯಿತು ಅಂತ ಹೇಳಿದ್ರೆ 2 ಬರುತ್ತೆ ರಿಮೈಂಡರು. 12 3ರಲ್ಲಿ ಅಂತ ಹೇಳಿದ್ರೆ 0 1 2 0 1 2 0 1 2 ಅಲ್ವಾ. 21 22 23 24 25 26 ನೋಡಿ ಅಲ್ವಾ, ಸಿಂಪಲ್ಲು. ಸೊ ಪ್ಯಾಟರ್ನ್ ಏನಿಲ್ಲಿ 0ಇಂದ ಶುರುವಾಗಿ 2, 0ಇಂದ ಶುರುವಾಗಿ 2, 0ಇಂದ ಶುರುವಾಗಿ 2, 0ಇಂದ ಶುರುವಾಗಿ 2, 0ಇಂದ ಶುರುವಾಗಿ 2. ಸೊ 0ಗೆ ಈಕ್ವಲ್ ಆಗಿರ್ಬೋದು, ಆದರೆ 3ಕ್ಕಿಂತ ಕಮ್ಮಿ ಇರಬೇಕು ಅಲ್ವಾ. ಇದೇ ಪ್ಯಾಟ್ರನ್. ಇವಾಗ ಇದನ್ನೇ ಪ್ರೋಗ್ರಾಮ್ ಉಪಯೋಗಿಸ್ಕೊಂಡು, ಪೈಥಾನ್ ಪ್ರೋಗ್ರಾಮ್ ಉಪಯೋಗಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋಣ ಇದನ್ನೇ. ಆಮೇಲೆ ಕನ್ಕ್ಲೂಷನ್ ಮಾಡೋಣ. ಲೆಟ್ಸ್ ಲುಕ್ ಎಟ್ ಇಟ್ ಯೂಸಿಂಗ್ ಪೈಥಾನ್. ಸೊ ಪೈಥಾನ್ ಕೋಡಿಂಗ್ ಓಪನ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಕೋಡ್ ಆಯಿತಾ. ಇಲ್ಲಿ ಮೇಲ್ಗಡೆ ಒಂದು ಮಾತ್ರ ನೋಡಿ, ಮಿಕ್ಕಿದ್ದು ಮತ್ತೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ, ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಇಲ್ಲೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗ್ ನಂಬರು ಇವಾಗ 11 ಅಂತೆಲ್ಲ ಇಟ್ಟಿದ್ನಲ್ಲ, ಅದ್ರ ಬದಲಾಗಿ 250 ಇಟ್ಟಿದ್ದೀನಿ. ಎಂಡ್ ನಂಬರ್ ಬಂದು 300, ಸರಿನಾ. ಡಿವೈಸರ್ ನಾನು ತಿರ್ಗಾ ಇವಾಗ 4 ಮಾಡ್ತೀನಿ, 4ರಿಂದ ಡಿವೈಡ್ ಆಗ್ತಾಯಿದೆ. ಸೊ ಇವಾಗ ಎಕ್ಸಿಕ್ಯೂಟ್ ಮಾಡ್ತೀನಿ ಪ್ರೋಗ್ರಾಮ್ನ. ಇದು ನಮ್ಮ ಉತ್ತರ ಗ್ರಾಫಿಕಲ್ ಫಾರ್ಮಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದೇ ನಿಮಿಷ. ಏನು ನೋಡ್ತಾ ಇದ್ದೀವಿ ಇಲ್ಲಿ ಅಂತ ಹೇಳಿದ್ರೆ, ಎಕ್ಸ್ ಆಕ್ಸಿಸಲ್ಲಿ ನಂಬರ್ಸ್ ನೋಡ್ತೀನಿ, ಏನೇನು ಡಿವೈಡ್ ಆಗ್ತಾಯಿದೆ ಅಂತ ಹೇಳಿ, ಆಯಿತಾ. ಡಿವೈಸರ್ ಇಸ್ 4 ಅಂತ ಬರ್ದಿದ್ದೀನಿ. ಬಟ್ ಈ ಮೇನ್ ಇದು ಎಕ್ಸ್ ಆಕ್ಸಿಸಲ್ಲಿ ನಾವು ನಂಬರು, ಯಾವ್ಯಾವ ನಂಬರು ಡಿವೈಡ್ ಆಗ್ತಾಯಿದೆ ಅಂತ ಹೇಳಿ ಬರ್ತಾ ಇದ್ದೀನಿ. ಸೊ ದಿಸ್ ಆರ್ ಯುವರ್ ಡಿವಿಡೆಂಟ್, ಸರಿನಾ. ಏನಿದೆ ಡಿವೈಡ್ ಆಗ್ತಾಯಿದೆ, 4ರಿಂದ ಡಿವೈಡ್ ಆಗ್ತದೆ. ಸೊ ಯುವರ್ ಡಿವೈಸರ್ ಇಸ್ 4. ಲೇಬಲಿಂಗ್ ಆ್ಯಕ್ಚುಲಿ ತಪ್ಪಿದ್ದು, ನಾನು ಡಿವೈಸರ್ ಅಂತ ಬರ್ಕೊಡೋದು, ಇದು ಡಿವಿಡೆಂಟ್ ಇದು. ಇಲ್ಲಿ ನಮ್ಮ ರಿಮೈಂಡರು, ಇಲ್ಲಿ ನಮ್ಮ ಡಿವೈಸರು 4 ಅಂತ ಇಲ್ಲಿ ಬರೀತೀನಿ, ಸರಿನಾ. ಸೊ ರಿಮೈಂಡರ್ ಏನು ಬರ್ತಾ ಇದೆ, ಇಲ್ಲಿಂದ ಶುರು ಮಾಡೋಣ. ಸೊ ರಿಮೈಂಡರ್ 0 ಯಾವಾಗಿರುತ್ತೆ, 252 4ಅಲ್ಲಿ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ರಿಮೈಂಡರ್ 0 ಅಂತ ಬರುತ್ತೆ ಅಂತ ಹೇಳಿ ಬರ್ದೇನೆ. ಇದನ್ನು ಬೇಕಾದ್ರೆ ನಾವು ವೆರಿಫೈ ಮಾಡ್ಬೋದು. ಹೇಗೆ, ಕ್ಯಾಲ್ಕುಲೇಟರ್ 252 ಡಿವೈಡೆಡ್ ಬೈ 4. ಪರ್ಫೆಕ್ಟ್ ಡಿವಿಷನ್ ಇತ್ತು ಅಂತ ಹೇಳಿದ್ರೆ ನಮ್ಮ ಡೆಸಿಮಲ್ ಬರಲ್ಲ ನಮಗೆ, ನೋಡಿ ಡೆಸಿಮಲ್ ಬರಲಿಲ್ಲ. ಅದೇ ಮುಂದಿನ ನಂಬರು 253 ರಿಮೈಂಡರ್ 1 ಅಂತ ಇದೆ. ಸೊ 253 ಡಿವೈಡೆಡ್ ಬೈ 4, ರಿಮೈಂಡರ್ 1 ಇರೋದ್ರಿಂದ ನಮ್ಮ ಡೆಸಿಮಲ್ ಫಾರ್ಮಲ್ಲಿ ಬರುತ್ತೆ ಉತ್ತರ. ನೋಡಿ ಇಲ್ಲಿ ಡೆಸಿಮಲ್ ಫಾರ್ಮ್ ಅಲ್ವಾ. 253 ನಮ್ಮ ರಿಮೈಂಡರ್ 1 2 3. ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ನಂಬರು 3ಗಿಂತ ಹೆಚ್ಚು ಹೋಗಲ್ಲ ರಿಮೈಂಡರ್, ಸರಿ ಇಲ್ವಾ. 0 1 2 3 0 1 2 3 0 1 2 3 ಇದೇ ಪ್ಯಾಟರ್ನಲ್ಲಿ ಹೋಗ್ತಾ ಇದೆ,
ಸರಿನಾ? ಇನ್ಯಾವ ಪ್ಯಾಟರ್ನಲ್ಲೂ ಹೋಗಲ್ಲ. ಯಾವಾಗ ಡಿವೈಸರು 4 ಇದ್ದಾಗ ಇನ್ಯಾವ ಪ್ಯಾಟರ್ನಲ್ಲೂ ಹೋಗಲ್ಲ. ಓಕೆ, ಸೊ ಅದನ್ನು ಚೇಂಜ್ ಮಾಡ್ಬೇಕು ನಾನು. ಡಿವೈಸರ್ ಇದು ತಪ್ಪಿದೆ, ಇದು ಅದು ಡಿವಿಡೆಂಟ್ ಅಲ್ವಾ? ಅವಲ್ಲ, ಸರಿ ಆಯಿತು. ಓಕೆ, ಇವಾಗ ನಾನು ದೊಡ್ಡ ನಂಬರ್ ತೊಗೊಳ್ಳೋಣ. ಯಾವುದನ್ನು 20ರಲ್ಲಿ ಡಿವೈಡ್ ಮಾಡಿದೆ ಅಂದ್ಕೊಳ್ಳಿ, ಸರಿನಾ? ಸೊ ಒಂದೇ ನಿಮಿಷ, ಇದೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಅಧ್ವಾನ ಆಗುತ್ತೆ. ಹಾಂ, ಇವಾಗ ಎಕ್ಸಿಕ್ಯೂಟ್ ಮಾಡೋಣ. ಬಂತು ಉತ್ತರ ನಮ್ಮದು. ಸೊ 20ರಲ್ಲಿ 260 20ರಲ್ಲಿ ಡಿವೈಡ್ ಮಾಡ್ತಂದ್ರೆ ರಿಮೈಂಡರ್ 0 ಆಬ್ವಿಯಸ್ಲಿ ಅಲ್ವಾ? ಆಮೇಲೆ 1 2. ಸೊ ಇಲ್ಲಿ ಪ್ಯಾಟರ್ನ್ ನೋಡಿ, ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ. ಇದನ್ನು ಕಾಪಿ ಮಾಡಿಕೊಂಡು ಅನಲೈಸ್ ಮಾಡೋಣ. ಇಲ್ಲಿ ಏನು ಪ್ಯಾಟರ್ನ್ ಕಾಣಿಸ್ತಾ ಇದೆ? ಇಲ್ಲಿ ನನ್ನ ನಂಬರು 20 ಇಲ್ಲಿದೆ. ಸೊ ರಿಮೈಂಡರ್ ನೋಡ್ಬೋದು, 20ರಿಂದ ಮೇಲೆ ಯಾವುದಿಲ್ಲ, ಇಲ್ಲ 20ರಿಂದ ಕಮ್ಮಿನೇ ಇರೋದು. ಸೊ ಇದು ರಿಮೈಂಡರ್ 0 ಕೊಡ್ತಾ ಇದೆ. 1, ಇದು ರಿಮೈಂಡರ್ 2 ಕೊಡ್ತಾ ಇದೆ ಅಲ್ವಾ? 3 4 5 6 7 8 9 10 11 12 13 14 15 16 17 18 19 20 ಕೊಡೋದಿಲ್ಲ ಅಲ್ವಾ? ದಿಸ್ ಇಸ್ ವೆನ್ ವಿ ಆರ್ ಡಿವೈಸರ್ ಅಲ್ವಾ? ಇದು ಡಿವೈಸರ್, ಕನ್ಫ್ಯೂಸ್ ಆಗುತ್ತೆ ಯಾವಾಗಲೂ. ಡಿವೈಸರ್ 20, ಸರಿನಾ? ಸೊ ಈ ಥರ ಒಂದು ಕನ್ಕ್ಲೂಷನಲ್ಲಿ ಬರ್ಬೋದು ನಾವು. ಸೊ ಕನ್ಕ್ಲೂಷನ್ ಮಾಡೋಣ ಇವಾಗ, ಒಂದು ಕನ್ಕ್ಲೂಡ್ ಮಾಡೋಣ. ಯೂಕ್ಲಿಡ್ ಡಿವಿಷನ್ ಲೆಮ್ಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ನಂಬರ್ ತಗೊಂಡಾಗ ಮತ್ತೊಂದು ನಂಬರ್ ಉಪಯೋಗಿಸ್ಕೊಂಡು ರೆಪ್ರೆಸೆಂಟ್ ಮಾಡ್ಬೋದು. ಹೇಗೆ? ದಟ್ ಇಂಟು ದ ಕೋಷನ್ ಪ್ಲಸ್ ದ ರಿಮೈಂಡರ್, ವೇರ್ ರಿಮೈಂಡರ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0. ಇಟ್ ಕ್ಯಾನ್ ಆಲ್ಸೋ ಬಿ ಈಕ್ವಲ್ ಟು 0 ಬಟ್ ಲೆಸ್ಸರ್ ದ್ಯಾನ್ ದ ಡಿವೈಸರ್. ಆಯಿತಾ? ಸೊ ಅದನ್ನೇ ಇಲ್ಲಿ ನಾವು ನೋಡಿದ್ದು, ಕರೆಕ್ಟಾ? ಸೊ ಇಲ್ಲೊಂದು ಸಣ್ಣ ಸೆಕ್ಷನ್ ಇಟ್ಟಿದ್ದೀನಿ. ಲೆಟ್ಸ್ ರೈಟ್ ದ ರಿಮೈಂಡರ್ ಗಿವನ್ this is the one which is dividing. So this is the divisor ಅಲ್ವಾ? ಇದು ನಿಮ್ಮ ಡಿವೈಸರು. ರಿಮೈಂಡರ್ ಏನೇನು ಬರುತ್ತೆ ಅಂತೇಳಿ ಬರೀಬೇಕು. ಸೊ ಪಾಸ್ ಮಾಡಿ ನೀವು ಟ್ರೈ ಮಾಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಂಗೆ ಲೆಕ್ಕ. ಪ್ರತಿಯೊಂದಕ್ಕೂ ಇದೆ ಫಿಲ್ ಮಾಡಬೇಕು ನೀವು. ಪಾಸ್ ಮಾಡಿ ಟ್ರೈ ಮಾಡಿ, ನೀವೇ ಬರೀಬೇಕು ಮಿಕ್ಕಿದ್ಕೆಲ್ಲ. ಹಾಂ, ಇಲ್ಲಿ ನಮ್ಮ ರಿಮೈಂಡರು 6ಅಲ್ಲಿ ಏನೇನು ಯಾವುದೇ ಒಂದು ನಂಬರ್ ರ್ಯಾಂಡಮ್ ನಂಬರ್ ತೊಗೊಂಡ್ರೆ ಆಯಿತಾ, ನಮ್ಮ ರಿಮೈಂಡರು 0 ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ 6ಗಿಂತ ಕಮ್ಮಿ ಬರುತ್ತೆ. ಇಲ್ಲೇನು ಬರುತ್ತೆ? 121 ಆಯಿತಾ? 121 ನಮ್ಮ ರಿಮೈಂಡರ್ 0 ಬರ್ಬೋದು. 1 2 3 121ವರೆಗೂ ಬರಬಹುದು. ಅದು ಇದು ಬರಲ್ಲ. ಮುಂದಿಂದು ರಿಮೈಂಡರ್ 0ಯಿಂದ 33ವರೆಗೂ ಬರ್ಬೋದು. ಇದು ಇಂಪಾರ್ಟೆಂಟು. ಯಾವುದೋ ಇಲ್ಲಿ ಈಕ್ವಲ್ಸ್ ಟು ಬರ್ಕೊಡ್ದು ಅಂತ ಹೇಳಿ ನಾವು ಇಟ್ಕೊಳ್ಳಿ. ಇಲ್ಲಿ ಬರ್ದಿಲ್ಲ ನಾನು, ನೋ ಈಕ್ವಲ್ ಟು ಸೈನ್. ಇದು ಇಂಪಾರ್ಟೆಂಟು. ಮುಂದಿಂದು 0 11ವರೆಗೂ ಇನ್ಕ್ಲೂಡೆಡ್ ಇಲ್ಲ. ಆಮೇಲೆ 0 7ವರೆಗೂ, 0 9ವರೆಗೂ, ಸರಿನಾ? ಸೊ ಈ ಥರ ನಮ್ಮ ಒಂದು ಕನ್ಕ್ಲೂಷನ್ ಬರ್ಬೋದು ನೀವು ಅಲ್ವಾ? ಸೊ ಕೊನೆಯದಾಗಿ ಯಾವುದೇ ಒಂದು ನಂಬರು 6ರಲ್ಲಿ ಡಿವೈಡ್ ಆಯಿತು ಅಂತ ಹೇಳಿದ್ರೆ ಅದೊಂದು ಕೋಷನ್ ಪ್ಲಸ್ ರಿಮೈಂಡರ್ ಅಂತ ಬರೀಬೋದು. ರಿಮೈಂಡರ್ ಯಾವತ್ತಿದ್ರೂ 0ಗಿಂತ ಹೆಚ್ಚು ಇಲ್ಲ ಈಕ್ವಲ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ 6ರಿಂದ ಕಮ್ಮಿ ಇರುತ್ತೆ ರಿಮೈಂಡರ್. ಸೊ ಈ ಥರ ಬರೀಬೋದು ಅಲ್ವಾ?